ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತು ಭಾಳ ಮಹತ್ವದ ಒಂದು ಸರ್ವಪಕ್ಷದ ಒಂದು ಸಭೆ ಮುಖ್ಯಮಂತ್ರಿಗಳು ಕರೆದಿದ್ದರು ಕಾವೇರಿ ವಿಚಾರದಲ್ಲಿ. ನಿನ್ನೆ ಮೊನ್ನೆ ಭಾಳ ಒಳ್ಳೆಯ ರೀತಿಯಲ್ಲಿ ವಯನಾಡಿನಲ್ಲಿ, ಕೂರ್ಗಲ್ಲಿ ಮತ್ತು ಚಿಕ್ಕಮಗಳೂರು, ಸಕಲೇಶ್ವರ ಭಾಗದಲ್ಲಿ ಮಳೆ ಆಗಿದ್ದರಿಂದ ಭಾಳಷ್ಟು ಸಮಸ್ಯೆ ಆ ವರ್ಣದೇವ ಮತ್ತು ನಿಸರ್ಗ ಪರಿಹಾರ ಮಾಡಿದೆ. ಆದರೆ ನಾವು ಸರ್ಕಾರಕ್ಕೆ ಹೇಳಿದ್ದೇವೆ, ಇದು ತಾತ್ಕಾಲಿಕವಾಗಿರುವಂಥದ್ದು. ಇಡೀ ವರ್ಷ ಕುಡಿಯೋ ನೀರಿನ ಮತ್ತು ನಮ್ಮ ರೈತರಿಗೆ ನೀರು ಕೊಡುವಂಥ ಒಂದು ವಿಚಾರ ಬಹಳ ಮುಖ್ಯವಾಗಿದೆ. ಇದು ಟೆಂಪ್ರರಿ ಸೊಲ್ಯೂಷನ್ನು. ಇದ್ರ ಮೇಲೆ ನೀವು ಆರಾಮಾಗಿ ಕೂತ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎವ್ರಿ 15 ದಿವಸಕ್ಕೊಮ್ಮೆ CWRC ಮೀಟಿಂಗ್ ಆಗುತ್ತೆ, ತಿಂಗಳಿಗೊಮ್ಮೆ CWMA ಮೀಟಿಂಗ್ ಆಗುತ್ತೆ. ಡಿಸ್ಟ್ರೆಸ್ ಫಾರ್ಮುಲಾ ಪ್ರೋ ರೇಟಾ ಅಂತ ಇರೋದರಿಂದ ತಿಂಗಳು ನಾವು ಬಿಡಬೇಕಾಗುತ್ತೆ. 9.5 TMC ನೀರನ್ನು ಕೂಡಲೇ ಬಿಡಬೇಕನ್ನುವಂಥ ಒತ್ತಡವೂ ಕೂಡ ಇದೆ. ಈ ನಿಟ್ಟಿನಲ್ಲಿ DMK ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಏರಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡಬೇಕು. ಈಗಾಗಲೇ ಏನು ನೀರು ಹರಿದು ಹೋಗ್ತಾ ಇದೆ ಅದರ ಸಂಪೂರ್ಣ ಡೇಟಾ ಇಟ್ಕೊಂಡು ಸೋಮವಾರ ದಿವಸ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಪಕ ವಾದವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಸುಪ್ರೀಂ ಕೋರ್ಟಿನ ತೀರ್ಪಾರ್ಕಿ ಬಂದರೆ ಮತ್ತೆ ಸಂಕಷ್ಟಕ್ಕೆ ಕರ್ನಾಟಕ ಸರ್ಕಾರ ಸಿಲುಕ್ತದೆ. ಹೀಗಾಗಿ ಒಂದು ಕಡೆ ಕಾನೂನಿನ ಒಂದು ಒತ್ತಡ, ಇನ್ನೊಂದು ಕಡೆ ನಾವು CWMA ಆದೇಶವನ್ನು ಪಾಲನೆ ಮಾಡುವಂಥ ಒತ್ತಡ ಮತ್ತು ಇಡೀ ವರ್ಷ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಇವತ್ತು ನಿನ್ನೆ ನಾನು ನೋಡಿದೆ ಕೆಲವು ಮಾಧ್ಯಮಗಳಲ್ಲಿ ರಾಜ್ಯ ಸರ್ಕಾರ ಭಾಳ ದೊಡ್ಡ ಸಾಧನೆ ಮಾಡಿಬಿಟ್ಟಿದೆ ಅಂತ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ಏನು 9,500 ಕ್ಯೂಸೆಕ್ಸು ಇದ್ದಿದ್ದು 3,000 ಇಳಿಸಿದ್ರು, ಅದೇ ಒಂದು ದೊಡ್ಡ ಸಾಧನೆ. ಸ್ವಾಮಿ, ನಾನು ಹೇಳಿದ್ದೀನಿ, ಇದು ಸಾಧ್ಯ ಅಲ್ಲ. ನಮ್ಮ ರೈತರಿಗೆ ನೀರು ಬಿಟ್ಟಿದ್ರೆ, ನಮ್ಮ ಕಾಲುವೆಗಳಿಗೆ ನೀರು ಬಿಟ್ಟಿದ್ರೆ, ನಮ್ಮ ಕೆರೆಗಳನ್ನು ತುಂಬಿಸಿದ್ರೆ ಅದು ಸಾಧ್ಯ ಆಗ್ತಿದೆ. ಅದು ಯಾವುದನ್ನು ಮಾಡಿದೆ. KRS ಭಾಗದಲ್ಲಿ ಒಂದು ಹನಿನೂ ಕೂಡ ನೀರು ಬಿಡದೆ ನೀವು ರೈತರಿಗೆ ದೊಡ್ಡ ಸಾಧನೆ ಅಂತ ಬಿಂಬಿಸುವಂಥದ್ದು ಸರಿಯಲ್ಲ ಅನ್ನೋದನ್ನು ನಮ್ಮ ಪಕ್ಷದಿಂದ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಆದ್ದರಿಂದ ಬರುವಂಥ ದಿನಗಳಲ್ಲಿ ಕೃಷಿಗೆ ಮತ್ತು ಕುಡಿಯೋ ನೀರಿಗೆ ವಿಶೇಷವಾಗಿ ಇದು ಜನವರಿ ಫೆಬ್ರವರಿವರೆಗೂ ಕೂಡ ಮುಂದುವರಿತದೆ. ಇದು ಈ ತಿಕ್ಕಾಟ ಜನವರಿ ಫೆಬ್ರವರಿವರೆಗೂ ಕೂಡ ಮುಂದೋಗುತ್ತೆ. ಹಲವಾರು ಬಾರಿ ಜನವರಿ ಫೆಬ್ರವರಿಯಲ್ಲೂ ಕೂಡ ನಮಗೆ 4 TMC ನೀರು ಬಿಡಿ, 5 TMC ನೀರು ಬಿಡಿ ಅನ್ನೋ ಆದೇಶಗಳು ಬರ್ತವೆ. ಅದರಿಂದ ಎಚ್ಚರಿಕೆಯಿಂದ ತಾವು ಇದನ್ನು ನಿರ್ವಹಣೆ ಮಾಡಬೇಕು. ಕಂಪ್ಲೀಟಾಗಿ ಬೇಸಿಗೆ ಸಂದರ್ಭದಲ್ಲಿ ಬೆಂಗಳೂರು, ಮಂಡ್ಯ, ಮೈಸೂರು ಕುಡಿಯೋ ನೀರು ಮತ್ತು ಕೃಷಿಗೆ ನೀರು ಮತ್ತು ನಾವೆಲ್ಲರೂ ಸೇರಿ ಒತ್ತಡವನ್ನು ಮಾಡಿರೋವಂಥದ್ದು ಇನ್ನೊಂದೇನು ಅಂದರೆ, ಮುಖ್ಯಮಂತ್ರಿಗಳು ನೀವು ಯಾವುದೂ ಕೃಷಿ ಚಟುವಟಿಕೆ ಮಾಡಬೇಡಿ, ಬಿತ್ತನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ರೈತರು 70% ಬಿತ್ತನೆಯನ್ನು ಮಾಡಿದ್ದಾರೆ. ರೈತರಿಗೆ ಅಲ್ಲೂ ಲಾಸ್ ಆಗಿದೆ. ನೀವು ಕೃಷಿ ಬಿತ್ತನೆ ಮಾಡಬೇಡ ಅಂತಂದರೆ ಏನು ಕಾಂಪನ್ಸೇಷನ್ ಕೊಡ್ತೀರಾ? ಅವ್ರಿಗೆ ಏನು ಪರಿಹಾರ ಕೊಡ್ತೀರಾ ನೀವು? ಹಾಗಾದರೆ ಕೃಷಿನೇ ಮಾಡಬೇಡ ಅಂದರೆ ಇಡೀ ವರ್ಷ ರೈತ ಏನು ಮಾಡಬೇಕು? ಮುಂಗಾರು ಇಲ್ಲ, ಹಿಂಗಾರು ಇಲ್ಲ. ಅದರಿಂದ ಅವ್ನಿಗೆ ಏನು ಕಾಂಪನ್ಸೇಷನ್ ಕೊಡ್ತೀರಾ? ವಿಶೇಷವಾಗಿ ನೀರು ಬಿಡದಿರುವಂಥ ಸಂದರ್ಭದಲ್ಲಿ ನೀವು ಯಾವ ಪರಿಹಾರವನ್ನು ರೈತರಿಗೆ ಕೊಡ್ತೀರಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಅದರ ಬಗ್ಗೆ ಉತ್ತರದಲ್ಲಿ ಮುಖ್ಯಮಂತ್ರಿಗಳು ಯಾವ ವಿಚಾರವನ್ನು ಹೇಳಿಲ್ಲ. ಪರಿಹಾರವನ್ನು ವಿಚಾರದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಆದರೆ ಮೇಕೆದಾಟನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ತಾತ್ವಿಕವಾಗಿ ನಮ್ಮದು ಕೂಡ ಒಪ್ಪಿಗೆ ಇದೆ. ಹಲವಾರು ವಿಚಾರದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಆದರೆ ರೈತರ ವಿಚಾರದಲ್ಲಿ, ಜನಸಾಮಾನ್ಯರ ಕುಡಿಯೋ ವಿಚಾರದಲ್ಲಿ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು. ಇಲ್ಲದೇ ಇದ್ದರೆ ಈ ಭಾಗದ ಜನ ನಿಮ್ಮನ್ನು ಶಪಿಸೋದು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. Conclusion decision is temporarily there is a relief, but you should not rest on this laurels of this relief. They should continue to monitor it and see that our interest of drinking water and water for our crops should be maintained. That is highest priority. ನಾವು ವಿಶೇಷವಾಗಿ KRSನಿಂದ ನೀರು ಬಿಡುವ
ಈ ಸದ್ಯ ಮಾಡಬೇಡಿ ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದೀವಿ. ಕಬಿನಿಯಿಂದ ಏನು ಹೆಚ್ಚುವರಿ ಹೋಗುತ್ತೆ ಹೋಗಲಿ, ಆದರೆ KRSಗೆ ಈಗ ಒಳಹರಿವು ಹೆಚ್ಚಾಗಿದೆ. ಅದು ಸಂಪೂರ್ಣ ತುಂಬ ಮಟ್ಟ ಎಲ್ಲಿವರೆಗೂ ತುಂಬೋದಿಲ್ಲ ಅಲ್ಲಿವರೆಗೂ ಅಲ್ಲಿಂದ ನೀರು ಬಿಡಬೇಡಿ, ನಮ್ಮ ರೈತರಿಗೆ, ಕೆನಲ್ಗೆ, ಕೆರೆಗಳಿಗೆ ನೀರು ಬಿಡಿ, ಕುಡಿಯೋ ನೀರಿಗೆ ನೀರು ಬಿಡಿ ಅಂತ ಹೇಳಿದ್ವಿ.